ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಚೆನ್ನಾಗಿ ನಾವು ನಮ್ಮ ಮೆಸೇಜ್ಗಳನ್ನ ಹೇಳಬೇಕು. ನಾವು ಯಾವುದೇ ಒಂದು ಹೋರಾಟಕ್ಕೆ ಹೋದರೂ, ಏನೇ ಒಂದು ಮೀಟಿಂಗ್ಗಳಿಗೆ ಹೋದ್ರೂ ನಾವು ಈ ಥರ ಹೈಲೈಟ್ ಮಾಡಿ ನಾವು ಫೋಟೋ ತೆಗಿಬೇಕು ಅಂತ ನಮ್ಗೆ ತುಂಬ ಅವಶ್ಯಕತೆ ಇದೆ ನಮ್ಮ ಕಮ್ಯುನಿಟಿಗೆ ಅಂತ ನನಗೆ. ನಾವು ಅರ್ಥಪೂರ್ಣವಾಗಿ ಒಂದು ಫೋಟೋದಲ್ಲಿ ಒಂದು ಕಥೆಯನ್ನು ಸೃಷ್ಟಿ ಮಾಡ್ಬೋದು, ಒಂದು ಪಿಕ್ಚರ್ನ ತೆಗಿಬೋದು. ನಮ್ಮದು ಒಂದು ಜೀವನದ ಘಟನೆ ಇರುತ್ತೆ. ಕೇವಲ ನಾನು ಆ ಫೋಟೋ ಆಗಿ ನೆನಪಿಗೋಸ್ಕರ ಇಟ್ಕೋತಿದ್ವಿ. ಈ ಥರ ಅದರಲ್ಲಿ ಕಥೆನೂ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿರೋದು. ಫೋಟೋಗಳು ತೊಗೊಳ್ಳೋದು ನಮಗೆ ಕ್ಯಾಸುವಲ್ ಆಗಿ ನಾವು ತೊಗೊಳ್ತಿದ್ವಿ. ಅದೇ ರೀತಿ ಅದರಿಂದ ಏನು ಬೆನಿಫಿಟ್ಸ್ ಇದೆ, ಏನು ಬೆನಿಫಿಟ್ಸ್ ಇಲ್ಲ ಅನ್ನೋದು ಇವತ್ತಿನವರೆಗೂ ಆದರೂ ನಮಗೆ ಗೊತ್ತಿದ್ದಿಲ್ಲ. ಯಾವ ರೀತಿ ಫೋಟೋಗಳನ್ನ ಕ್ಲಿಕ್ ಮಾಡಬೇಕು, ಬೆಳಕಿನ ನೇರವಾಗಿ ಯಾವ ಥರ ತೊಗೋಬೇಕು, ಫೋಟೋ ತೊಗೋಬೇಕಾದೆ ಅಂತಂದರೆ ವ್ಯಕ್ತಿಗಳ ಪರ್ಮಿಷನ್ ಕೇಳಬೇಕೋ ಬೇಡ್ದು ಅಂತಂದು ಗೊತ್ತಿದ್ದಿಲ್ಲ. ಗುಂಪಿನಲ್ಲಿ ತಗೊಳ್ಳೋ ಫೋಟೋಗಳು ವ್ಯಕ್ತಿಗಳ ವ್ಯಕ್ತಿತ್ವಗಳನ್ನು ಪರಿಚಯ ಮಾಡುತ್ತೆ. ಅದೇ ರೀತಿ ವ್ಯಕ್ತಿಗಳನ್ನು ಹೈಲೈಟ್ ಮಾಡೋದ್ರಲ್ಲೇ ಇದೆ, ಅದೇ ರೀತಿ ಡೌನ್ ಮಾಡೋದ್ರಲ್ಲೇ ಇದೆ. ನಾವು ತಗೊಳ್ಳೋ ಫೋಟೋಗಳು ಮೀಡಿಯಾಗಳಿಗೂ ಸಂಬಂಧಪಟ್ಟಿರುತ್ತೆ, ಅದೇ ರೀತಿ ನಮ್ಮ ಭಾವನೆಗಳಿಗೂ ಸಂಬಂಧಪಟ್ಟಿರುತ್ತೆ ಅನ್ನೋಂಥ ತುಂಬ ಖುಷಿ ಆಯಿತು. ಇವತ್ತಿನ ಸೆಷನಲ್ಲಿ ನಾವು ತುಂಬಾ ತಿಳ್ಕೊಂಡ್ವಿ. ಫೋಟೋನ ಜಸ್ಟ್ ಒಂದು ಮೆಮೊರಿಗೋಸ್ಕರ ತೆಗೆಯುವಂಥದ್ದಲ್ಲ, ಅದು ತೆಗೆದ್ರೆ ಒಂದು ಅರ್ಥಪೂರ್ಣವಾಗಿ ತೆಗಿಬೇಕು ಅಂತ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್.